ಏನಿಲ್ಲ, ಅವ್ರು ವಿಶೇಷವಾಗಿ 6 ತಿಂಗಳು ಒಂದ್ಸತಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಹೋಗ್ತಾರೆ. ನಾವು ಕೂಡ ಬಂದು ಸ್ವಲ್ಪ ತಡ ಆಯ್ತು, ಯಾಕಂದ್ರೆ ಕಾರ್ಯಕ್ರಮ ಜಾಸ್ತಿ ಇವತ್ತು. ಅದಕ್ಕೆ ಏನು 3ನೇ ಕಾರ್ತಿಕ್ ಸೋಮವಾರ ಇದೆ. ಆಮೇಲೆ ಚುನಾವಣೆ ಫಲಿತಾಂಶ ಕೂಡ ಬರ್ತಾ ಇದೆ. 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತಾ, ಭಗವಂತನ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತೆ. ಅದ್ರ ಜೊತೆಗೆ ಏನಿವತ್ತು ಜನಪರವಾದ ಕಾರ್ಯಕ್ರಮಗಳ ಕೆಲಸಗಳನ್ನ ಜಿಲ್ಲೆಲಾಗ್ಬೋದು, ರಾಜ್ಯದಲ್ಲಾಗ್ಬೋದು, ಕುಟುಂಬ ವತಿಯಿಂದ ಮಾಡ್ತಾ ಇದೀವಿ. ಜನರ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಇರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಅದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗ್ಬಿಡ್ತು. ಅವರು ಫಸ್ಟ್ ಇಲ್ಲಿಗೆ ಬರ್ತೀನಿ ಅಂದ್ರು. ಅವ್ರ ಆಮೇಲೆ ಎಲ್ಲೂರಿಗೆ ಹೋದ್ರು, ಎಲ್ಲೂರು ದೇವರ ಮನೆ, ಅಲ್ಲ ಹೆಣ್ಣಿನ ಮನೆ ದೇವರದು. ಅವ್ರು ಅಲ್ಲಿಗೆ ಫಸ್ಟ್ ಹೋಗಿ ಸ್ವಲ್ಪ ಒಂಚೂರು ಡಿಫರೆನ್ಸ್ ಆಯ್ತು, ಅರ್ಧ ಗಂಟೆ ಕಾಲಾವಕಾಶ ಡಿಫರೆನ್ಸ್ ಆಯ್ತು, ಅಷ್ಟೇನಿಲ್ಲ. ಸ್ವಲ್ಪ ಪರವಾಗಿಲ್ಲ, ಇನ್ನೂ ಎದ್ದು ಓಡಾಡ್ಬೇಕು ಅವರು. ಈಗ ಸ್ವಲ್ಪ ಏನು ಶ್ವಾಸಕೋಶ ಎಲ್ಲ ಸ್ವಲ್ಪ ಒಂದು ಇನ್ಫೆಕ್ಷನ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಒಂದ್ ರೀತಿ ಬೆಟರ್ ಆಗಿದ್ದಾರೆ, ಪರವಾಗಿಲ್ಲ. ರಾಜ್ಯದಲ್ಲಿ ರೇಷನ್ ಕಾರ್ಡ್ ರದ್ದು ಆಗ್ತಾ ಇದೆ ಅಂತ ಸುಮಾರು 10ರಿಂದ 11 ಲಕ್ಷ ಕಾರ್ಡ್ಗಳು ರದ್ದಾಗಿದೆ. ಅದರಲ್ಲಿ ಬಿಪಿಎಲ್ ಇಂದ ಎಪಿಎಲ್ಗೆ ಮೇಲ್ದರ್ಜೆಗೆ ಇರ್ತಾ ಇದ್ದಾರೆ. ಹಾಸನ ಜಿಲ್ಲೆ ಕೂಡ 3925 ಕಾರ್ಡ್ಗಳನ್ನ ಬಿಪಿಎಲ್ ಇಂದ ಎಪಿಎಲ್ಗೆ ಕನ್ವರ್ಟ್ ಮಾಡಿದೆ. ಈಗ ಬಿಪಿಎಲ್ ಕಾರ್ಡ್ ಆಗ್ಲಿ ಎಪಿಎಲ್ ಕಾರ್ಡ್ ಆಗ್ಲಿ ಏನೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಬೇಕಾದ್ರೆ ಮುಂಚಿತವಾಗಿ ಯೋಚನೆ ಮಾಡಬೇಕು. ಈಗ ಹೆಂಗಾಗಿದ್ರೆ, ಈಗ ಗ್ಯಾರಂಟಿಗಳು ಮಾಡ್ಬಿಟ್ರು, ಅದನ್ನ ಈಗ ಪರಿಷ್ಕರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆ ರೀತಿ ಒಂದು ಶಾಸನ ತಂದ್ಬಿಟ್ಟು ಆಮೇಲೆ ಮತ್ತೊಂದು ತಿದ್ದುಪಡಿ ಮಾಡಬೇಕು ಅನ್ನೋದು ಅದೆಲ್ಲ ವ್ಯವಸ್ಥೆ. ಈಗ ಬಿಪಿಎಲ್ ಇಂದ ಎಪಿಎಲ್ ಈಗ ಆಯ್ತು, ಕಾರ್ಡ್ ಇಟ್ಕೊಂಡಿದ್ದಾರೆ, ಅದು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಆಯ್ತು ಒಪ್ಕೊಂತೀನಿ, ಇಲ್ಲ ಅಂತಲ್ಲ. ನಾವು ಕನ್ವರ್ಟ್ ಮಾಡ್ತೀವಿ, ಅವ್ರಿಗೆ ನಾವು ಬಿಪಿಎಲ್ ಕಾರ್ಡಿನ ಸವಲತ್ತುಗಳನ್ನ ಕೊಡೋಕೆ ಅವಕಾಶ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಏನೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಬೇಕಾದ್ರೂ ಮುಂಚೆನೆ ತೀರ್ಮಾನ ಮಾಡ್ಕೊಂಡು ಸಾಕಷ್ಟು ಜನ IAS ಮತ್ತೆ KS ಆಫೀಸರ್ಗಳೆಲ್ಲ ಇರ್ತಾರೆ, ಕಾರ್ಯದರ್ಶಿಗಳೆಲ್ಲ ಇರ್ತಾರೆ. ಎಲ್ಲಾರ್ದು ಒಂದು ಒಮ್ಮತದ ಅಭಿಪ್ರಾಯ ತಗೊಂಡು ನಂತರ ನಿರ್ಧಾರ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೇಗೆ ಈಗ ಬಿಪಿಎಲ್ ಇಂದ ಎಪಿಎಲ್ ಮಾಡ್ತಾರೋ ಅಥವಾ ಮತ್ತೆ ಎಪಿಎಲ್ ಕೆಲವರೆಲ್ಲ ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಹಿಂದೆನೂ ಕೂಡ ಇದೇ ತರ ಆಗಿತ್ತು ಸರ್ಕಾರದಲ್ಲಿ ಒಂದ್ಸರಿ. ಬಟ್ ಅದ್ ನಾನು ಒಪ್ಪಲ್ಲ, ನನ್ನ ಅಭಿಪ್ರಾಯದಲ್ಲಿ ಒಪ್ಪಲ್ಲ. ಗ್ಯಾರಂಟಿಗಳಿಗೆ ಹಣ ಒದಗಿಸೋದಾಗ್ತಾನೆ ನಾನಾ ರೀತಿ ವಾಮ ಮಾರ್ಗಗಳು ಸ್ಟಾರ್ಟ್ ಆಗಿದಾವೆ. ಅದರಲ್ಲಿ ಮೂಡ ಅಂತೀನಿ, ಸಾರಿ, ವಾಲ್ಮೀಕಿ ಹಗರಣ ಒಂದು, ಅದೇ ರೀತಿಯಲ್ಲಿ ಸಾಕಷ್ಟು ಹಗರಣಗಳಿಗೆಲ್ಲ ಬೆಳಕಿಗೆ ಬರ್ತಾ ಇದಾವೆ. ಅದಕ್ಕೆ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ. ಶಾಸಕರ ಖರೀದಿಗೆ ಸಂಬಂಧಪಟ್ಟಂಗೆ ಬಹಳ ಚರ್ಚೆ ನಡೀತಿದೆ. 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಕಾಂಗ್ರೆಸ್ ಶಾಸಕರಿಗೆ, 100 ಕೋಟಿ ಆಫರ್. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ನನಗದು ಗೊತ್ತಿರೋ ವಿಷಯ. ನೀವೇ ಹೊಸದಾಗಿ ಹೇಳ್ತೀರಾ, ನಾನು ಕೇಳ್ಕೊತಾ ಇದ್ದೀನಿ. ಕಾಂಗ್ರೆಸ್ ಶಾಸಕರು ಇಬ್ರು ಹೇಳಿದ್ದಾರೆ, ಚಿಕ್ಕಮಗಳೂರೊಬ್ರು, ಮಂಡ್ಯದವರು. ನೀವ್ ಹೇಳಿದ್ಮೇಲೆ ತಿಳ್ಕೊತಾ ಇದ್ದೀನಿ ಈಗ ಅಷ್ಟೇ, ನನಗೆ ಗೊತ್ತಿಲ್ಲ ಅದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.